ಆಧುನಿಕತೆ ಭರಟೆಯಿಂದ ಶಬ್ದ ಮಾಲಿನ್ಯ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ದಿನನಿತ್ಯ ಒಂದಲ್ಲ ಒಂದು ಶಬ್ದ ಮಾಲಿನ್ಯ ಜನರಿಗೆ ಕಿರಿಕಿರಿ ಉಂಟು ಮಾಡುತ್ತಿದೆ. ಅದರಲ್ಲಿಯೂ ಕರ್ಕಶ ಶಬ್ದಕ್ಕೆ ವಯೋವೃದ್ಧರು ತೊಂದರೆ ಅನುಭವಿಸುತ್ತಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಬೈಕ್ಗಳಿಂದ ಹೊರಬರುವ ಕರ್ಕಶ ಶಬ್ದಕ್ಕೆ ಜನರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಇಂತಹ 102 ಬೈಕ್ಗಳ ಸೈಲೆನ್ಸರ್ಗಳಿಗೆ ಬೀದರ್ ಪೊಲೀಸರು ರೂಲರ್ ಹತ್ತಿಸಿ ಮುಕ್ತಿ ಕಾಣಿಸಿದ್ದಾರೆ. ಕರ್ಕಶ ಶಬ್ದದ ಬಗ್ಗೆ ವ್ಯಾಪಕ ದೂರಿನ ಹಿನ್ನೆಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ ಅವರ ಮಾರ್ಗದರ್ಶನದಲ್ಲಿ ಮುಂತಾದ ಕಡೆಗಳಲ್ಲಿ ಪೊಲೀಸರು ತಪಾಸಣೆ ನಡೆಸಿ ಕರ್ಕಶ ಶಬ್ದ ಮಾಡುತ್ತಿದ್ದಂತಹ 102 ಸೈಲೆನ್ಸರ್ಗಳನ್ನ ವಶಪಡಿಸಿಕೊಂಡಿದ್ರು. ಇವಾಗ ಅವುಗಳನ್ನ ನಡು ರಸ್ತೆಯಲ್ಲಿಯೇ ಸಾರ್ವಜನಿಕರ ಮುಂದೆ ಅವುಗಳನ್ನ ನಾಶಪಡಿಸಿದ್ದಾರೆ. ಸಾರ್ವಜನಿಕರು ಇದನ್ನ ಕುತೂಹಲದಿಂದ ವೀಕ್ಷಿಸಿದ್ರು. ಅಲ್ಲದೆ ಬೀದರ್ ಪೊಲೀಸರ ಕಾರ್ಯಕ್ಕೆ ನಗರದ ಸಾರ್ವಜನಿಕರು ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುಂದೆ ಇನ್ನು ಈ ನಗರದಲ್ಲಿ ಏನು ಕರ್ಕಶವಾಗಿ ಶಬ್ದಗಳನ್ನು ಓಡಿಸ್ತಾ ಇದ್ದಂಥ ಬೈಕ್ಗಳ ಸೈಲೆನ್ಸರ್ಗಳನ್ನು ಇವಾಗ ಸೀಸ್ ಮಾಡಿ ಅವರಿಗೆ ದಂಡ ಹಾಕಿ ಆ ಸೀಸ್ ಆದಂಥ ಸೈಲೆನ್ಸರ್ಗಳನ್ನು ಇವತ್ತು ರೋಡ್ ರೋಲರ್ನ ಕೆಳಗಡೆ ಹಾಕಿಬಿಟ್ಟು ಒಂದು ಸ್ಪಷ್ಟವಾದ ಮತ್ತು ಸ್ಟ್ರಾಂಗ್ ಏನಂದರೆ ಸಂದೇಶ ಏನಂದರೆ ನಾವು ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಯಾರೂ ಕೂಡ ಏನಂದರೆ ಈ ಥರ ಕರ್ಕಶವಾಗಿ ಶಬ್ದ ಮಾಡುವಂತಹ ಸೈಲೆನ್ಸರ್ಗಳನ್ನು ಬಳಸಿ ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡಬಾರ್ದು ಅಂಥೇಳಿ ನಾವು ಇದರಲ್ಲಿ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಈ ಕೆಲಸನ ಮಾಡಿದ್ವಿ. 102 ಸೈಲೆನ್ಸರ್ಗಳನ್ನು ಬೈಕ್ ಸೈಲೆನ್ಸರ್ಗಳನ್ನ ಇವತ್ತು ಸ್ಮ್ಯಾಶ್ ಮಾಡಿದ್ವಿ. ಇದು ಒಂದು 3 ತಿಂಗಳದ್ದೇನೆಂದರೆ ಲಾಸ್ಟ್ ಟೈಮ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಏನಂದರೆ ಒಂದು 3 ತಿಂಗಳಿಂದ ಕಲೆಕ್ಟ್ ಮಾಡಿ ಏನಂದರೆ ಇವತ್ತು ಮಾಡಿದ್ವಿ.